ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊನ್ನೆ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳನ್ನು ಕೊಟ್ಟಿದ್ದೆ. ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಜೊತೆಗೆ ರಿಸಲ್ಟ್ ಸೀಸನ್ ಆಗಿರೋದ್ರಿಂದ ರಿಸಲ್ಟ್ ನ ಕಾರಣಕ್ಕೆ ಹಲವು ಸ್ಟಾಕ್ಗಳಲ್ಲಿ ದೊಡ್ಡದಾಗಿ ರಿಯಾಕ್ಷನ್ ಬರ್ತಾ ಇರುತ್ತೆ. ಮಿಸ್ ಮಾಡದೆ ಅಬ್ಸರ್ವ್ ಮಾಡಿ ನೋಡೋಣ ಇವತ್ತು ಯಾವೆಲ್ಲ ಅಪ್ಡೇಟ್ಗಳು ಬಂದಿದ್ದಾವೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 0.46% ಅಥವಾ 112 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಗ್ಯಾಪ್ ಡೌನ್ ಅಲ್ಲೇ ಓಪನ್ ಆಯಿತು. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಸ್ವಲ್ಪ ನೆಗೆಟಿವ್ ಇಂಡಿಕೇಶನ್ ಇತ್ತು. ಹಾಗೆ ಏಷ್ಯನ್ ಮಾರ್ಕೆಟ್ ಗಳಲ್ಲಿ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇತ್ತು. ಕೆಲವು ಪಾಸಿಟಿವ್ ಕೆಲವು ನೆಗೆಟಿವ್ ರೀತಿ ಇದ್ವು. ನೆಗೆಟಿವ್ ಅಲ್ಲಿ ಓಪನ್ ಆಯಿತು ಸ್ವಲ್ಪ ಮಟ್ಟಿಗೆ, ಆನಂತರ ಇನ್ನೂ ಒಂದಷ್ಟು ಡೌನ್ ಆಗಿ ಆಲ್ಮೋಸ್ಟ್ ಸೇಮ್ ಲೆವೆಲ್ ಅಲ್ಲೇ ಟ್ರೇಡ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಮ್ಮ ನಿಫ್ಟಿ ಇವತ್ತು. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ 0.49% ಅಥವಾ 388 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ ಸಿಮಿಲರ್ ಚಾರ್ಟ್ ಪ್ಯಾಟರ್ನ್ ಇಲ್ಲೂ ಕೂಡ ನಮಗೆ ನೋಡಲಿಕ್ಕೆ ಕಾಣುತ್ತೆ. ಅಂದ್ರೆ ನಿನ್ನೆ ಹಾಗೂ ಇವತ್ತು ಸೆನ್ಸೆಕ್ಸ್ ಹಾಗೂ ನಿಫ್ಟಿಯಲ್ಲಿ ತುಂಬಾ ಡೈವರ್ಜೆನ್ಸ್ ನೋಡಲಿಕ್ಕೆ ಸಿಕ್ಕಿಲ್ಲ. ಆಲ್ಮೋಸ್ಟ್ ಈ ಮುಂಚೆ ಅಂದ್ರೆ ಸಿಎಎಸ್ ಜಾರಿಗೆ ಬರೋದಕ್ಕೆ ಮುಂಚೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇತ್ತು ಅದೇ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳ್ಬೋದು. ಕಳೆದ ವಾರದ ಪರ್ಫಾರ್ಮೆನ್ಸ್ ಅಲ್ಲಿ ಏನು ಡೈವರ್ಜೆನ್ಸ್ ನೋಡಲಿಕ್ಕೆ ಸಿಗ್ತಾ ಇತ್ತು ಆ ರೀತಿ ಪರ್ಫಾರ್ಮೆನ್ಸ್ ಏನು ನೋಡಲಿಕ್ಕೆ ಸಿಕ್ಕಿಲ್ಲ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ 0.16% ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು. ನಿಫ್ಟಿ 100 ಅಲ್ಲಿ 0.4% ನೆಗೆಟಿವ್ ಇದೆ. ನಿಫ್ಟಿ 200 0.32% ನೆಗೆಟಿವ್ ಇದೆ. ಹಾಗೆ ನಿಫ್ಟಿ 500 ಅಲ್ಲಿ 0.26% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ 0.1 ಇಂದ 0.46% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ಅಲ್ಲಿ 0.07% ಪಾಸಿಟಿವ್ ಇದೆ. ಅಂದ್ರೆ ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಮಿಡ್ ಕ್ಯಾಪ್ 100 ಅಲ್ಲಿ 0.02% ನೆಗೆಟಿವ್ ಇದೆ. ಅಂದ್ರೆ ಇಲ್ಲೂ ಕೂಡ ಫ್ಲಾಟ್ ಇದೆ. ಮಿಡ್ ಕ್ಯಾಪ್ 150 ನಲ್ಲೂ ಕೂಡ 0.05% ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಅಂದ್ರೆ ಮಿಡ್ ಕ್ಯಾಪ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 0.18% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.22% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಇದೆ. ಸ್ಮಾಲ್ ಕ್ಯಾಪ್ 250 ನಲ್ಲಿ 0.2% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಿನ್ನೆ ಮಿಡ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು. ಇವತ್ತು ಸ್ಮಾಲ್ ಕ್ಯಾಪ್ ಇದರಲ್ಲಿ ಸ್ವಲ್ಪ ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ಅಂದ್ರೆ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಹೋಲಿಸಿದ್ರೆ ಸ್ಮಾಲ್ ಕ್ಯಾಪ್ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ 0.17% ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ನಿಫ್ಟಿ ಆಟೋ 0.55% ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಿಫ್ಟಿ ಬ್ಯಾಂಕ್ 0.42% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ 0.43% ಡೌನ್ ಫಾಲ್ ಇದೆ. ಹಾಗೆ FMCG 1.17% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಐಟಿ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇವತ್ತು 0.61% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಮೀಡಿಯಾ 0.43% ನೆಗೆಟಿವ್ ಇದೆ. ಮೆಟಲ್ ನಿಯರ್ಲಿ 1% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಫಾರ್ಮಾ 1.02% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. PSU ಬ್ಯಾಂಕ್ ಗಳಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ರಿಯಾಲಿಟಿ ನಿಯರ್ಲಿ 1% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಪ್ರೈವೇಟ್ ಬ್ಯಾಂಕ್ 0.56% ಡೌನ್ ಇದೆ. ಹೆಲ್ತ್ ಕೇರ್ 0.32% ಪಾಸಿಟಿವ್ ಪರ್ಫಾರ್ಮ್ ಮಾಡಿದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ 0.15% ಪಾಸಿಟಿವ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.08% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ನು ಕೆಮಿಕಲ್ ಸೆಕ್ಟರ್ ಅಲ್ಲಿ 0.58% ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ. ಅಂದ್ರೆ ಇವತ್ತು ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇತ್ತು. ಸ್ವಲ್ಪ ಜಾಸ್ತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಂದ್ರೆ ಅದು FMCG ನಲ್ಲಿ ಮೋರ್ ದನ್ 1% ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ತು. ಹಾಗೆ ಮೆಟಲ್ ಕೂಡ ನಿಯರ್ಲಿ 1% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂಡ್ ರಿಯಾಲಿಟಿ ಈ ಮೂರು ಸೆಕ್ಟರ್ ಸ್ವಲ್ಪ ಜಾಸ್ತಿ ನೆಗೆಟಿವ್ ಅಲ್ಲಿ ರಿಯಾಕ್ಟ್ ಮಾಡಿದ್ದು. ಇನ್ನು ಪಾಸಿಟಿವ್ ಅಂದ್ರೆ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿತು. ಐಟಿ ಕೂಡ ಡಿಸೆಂಟ್ ಕಾಂಟ್ರಿಬ್ಯೂಷನ್ ಮಾಡಿದೆ ಇವತ್ತು. ಇನ್ನೆಲ್ಲ ಕಡೆ ಸ್ಲೈಟ್ಲಿ ನೆಗೆಟಿವ್ ಅಥವಾ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡೋದಾದ್ರೆ ಯುರೋಪಿಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಒಂದಷ್ಟು ಮಾರ್ಕೆಟ್ ಗಳು ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದ್ದಾವೆ, ಒಂದಷ್ಟು ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದ್ದಾವೆ. ಬಟ್ ದೊಡ್ಡ ಮಟ್ಟದ ರಿಯಾಕ್ಷನ್ ಗಳೇನಿಲ್ಲ ಹಲವಾರು ಕಡೆ. ರಷ್ಯನ್ ಮಾರ್ಕೆಟ್ ಮಾತ್ರ 1% ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ. ಏನು ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಇಲ್ಲೂ ಕೂಡ ಮಿಕ್ಸ್ಡ್ ಇದೆ. ಕೆಲವು ಪಾಸಿಟಿವ್ ಕೆಲವು ನೆಗೆಟಿವ್ ಈ ರೀತಿನೇ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಏಷ್ಯಾದಲ್ಲೂ ಕೂಡ. ಅಂದ್ರೆ ಗ್ಲೋಬಲ್ ಕ್ಯೂಸ್ ಎಲ್ಲೂ ಕೂಡ ಫಾರ್ಮ್ ಆಗಿರ್ಲಿಲ್ಲ. ಒಂದಷ್ಟು ನೆಗೆಟಿವ್ ಒಂದಷ್ಟು ಪಾಸಿಟಿವ್ ಮಿಕ್ಸ್ಡ್ ಇತ್ತು. ಹಾಗಾಗಿ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಏನಂತ ದೊಡ್ಡ ರಿಯಾಕ್ಷನ್ ನೋಡಲಿಕ್ಕೆ ಸಿಕ್ಕಿಲ್ಲ. ಅಪ್ ಟು 0.5% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಇದೆ. ಇನ್ನು ಕ್ರೂಡ್ ಮಾರ್ನಿಂಗ್ ನೋಡಿದಾಗ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇತ್ತು. ಅಂದ್ರೆ ಸ್ಲೈಟ್ಲಿ ಫ್ಲಾಟ್ ಅಂತಾನೆ ಹೇಳ್ಬೋದು, ಆ ರೀತಿ ಇತ್ತು. ಬಟ್ ಇವಾಗ ನೋಡಬಹುದು ಅಪ್ ಟು 2.5% ವರೆಗೂ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇದೊಂದು ನೆಗೆಟಿವ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಮಾರ್ಕೆಟ್ಗೆ ಇವತ್ತು ಬಂದದ್ದು. ಯಾಕಂದ್ರೆ ಒಂದಷ್ಟು ಅನ್ಸರ್ಟನಿಟೀಸ್ ಮುಂದುವರೆದಿದೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಗೆ ಸಂಬಂಧಪಟ್ಟಂತೆ. ಮಾರ್ನಿಂಗ್ ವಿಡಿಯೋದಲ್ಲೇ ಒಂದಷ್ಟು ಸುದ್ದಿಗಳನ್ನ ನಾನು ಕವರ್ ಮಾಡಿದ್ದೆ, ಇರಾನ್ ಏನ್ ಹೇಳ್ತಿದೆ ಅಂತ. ಜೊತೆಗೆ ಇರಾನ್ ಈಗ ಸಾಕಷ್ಟು ಕಂಡೀಷನ್ಸ್ ಅನ್ನ ಹಾಕ್ತಿದೆ. ಹಾಗಾಗಿ ಇಲ್ಲಿ ಅನ್ಸರ್ಟನಿಟೀಸ್ ಮುಂದುವರಿತಾನೆ ಹೋಗ್ತಾ ಇದೆ. ಇದು ಕೂಡ ಪ್ರಮುಖ ಕಾರಣ ಆಗಿದೆ ಅಂತ ಹೇಳ್ಬೋದು ಮಾರ್ಕೆಟ್ ನ ನೆಗೆಟಿವ್ ರಿಯಾಕ್ಷನ್ ಗೆ.
ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ಬಂದ್ರೆ CAS ಬಗ್ಗೆ ಈಗಾಗಲೇ ಸಾಕಷ್ಟು ಸುದ್ದಿಗಳನ್ನ ನೋಡಿದ್ವಿ. ಕ್ಲೋಸಿಂಗ್ ಆಕ್ಷನ್ ಸೆಷನ್ ಬಗ್ಗೆ, ಪ್ರೊಪ್ರೈಟರಿ ಟ್ರೇಡಿಂಗ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು. ವಾಲ್ಯೂಮ್ಸ್ ಫಾಲ್ 50%, ಡೆಸ್ಕ್ ರೇಟಿಂಗ್ ಸ್ಟ್ರಾಟಜೀಸ್. ನಿನ್ನೆ ವಿಡಿಯೋದಲ್ಲೂ ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ನಾನು. ಎಸ್ಪೆಷಲಿ ಇನ್ಸ್ಟಿಟ್ಯೂಷನ್ಸ್, ಅದರಲ್ಲೂ ಈ ರೀತಿ ಪ್ರೊಪ್ರೈಟರಿ ಟ್ರೇಡಿಂಗ್ ಪಾರ್ಟ್ನರ್ಸ್ ಒಂದಷ್ಟು ವೈಟಿಂಗ್ ಗೇಮ್ ಅನ್ನು ಮಾಡ್ತಿದ್ದಾರೆ. ಯಾಕಂದ್ರೆ ಬಿಗ್ ಬದಲಾವಣೆಗಳಾಗ್ತಿದೆಯಲ್ಲ ಕೊನೆ ಮೂಮೆಂಟ್ ಅಲ್ಲಿ, ಹಾಗಾಗಿ ರಿಸ್ಕ್ ರಿವಾರ್ಡ್ ರೇಷಿಯೋ ಬದಲಾಗುತ್ತೆ. ಹಾಗಾಗಿ ಮೊದಲು ಅದನ್ನ ಅವರು ಸ್ಟಡಿ ಮಾಡಬೇಕು, ನಂತರ ಅದಕ್ಕೆ ತಕ್ಕಂತೆ ಸ್ಟ್ರಾಟಜೀಸ್ ಅನ್ನ ಬಿಲ್ಡ್ ಮಾಡಬೇಕು. ಹಾಗಾಗಿ ವೈಟ್ ಮಾಡ್ತಿದ್ದಾರೆ. ಎಕ್ಸಾಕ್ಟ್ಲಿ ಅದೇ ಆಗಿರೋದು ನೋಡಬಹುದು. 50% ವಾಲ್ಯೂಮ್ಸ್ ಡೌನ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಮೊಮೆಂಟಮ್ ಅಷ್ಟು ಈಸಿಯಾಗಿ, ಅಂದ್ರೆ ಬಿಫೋರ್ ಆಗಸ್ಟ್ ಏನಿತ್ತು ಪರಿಸ್ಥಿತಿ ಆ ರೀತಿ ಬರ್ತಾ ಇಲ್ಲ. ಎಸ್ಪೆಷಲಿ ಇದು F&O ದಲ್ಲಿ ಟ್ರೇಡ್ ಮಾಡೋರಿಗೆ ಅನುಭವಕ್ಕೆ ಬಂದಿರುತ್ತೆ. ನಾರ್ಮಲ್ ಆಗಿ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡೋ ಅಂತರ್ಗೇನೋ ಅಂತ ಡಿಫರೆನ್ಸ್ ಮಾಡಿರೋದಿಲ್ಲ ಅಷ್ಟೇ. ರಿಟೇಲ್ ಟ್ರೇಡರ್ಸ್ ತರ ಇವರು ಸುಮ್ಮನೆ ಟ್ರೇಡ್ ಮಾಡಕ್ ಹೋಗೋದಿಲ್ಲ. ಬದಲಾವಣೆಗಳಾದಾಗ ಅದನ್ನ ಅಬ್ಸರ್ವ್ ಮಾಡ್ತಾರೆ ಒಂದು ಸ್ವಲ್ಪ ದಿನ, ನಂತರ ಅದಕ್ಕೆ ತಕ್ಕಂತೆ ಸ್ಟ್ರಾಟಜೀಸ್ ಅನ್ನ ಬಿಲ್ಡ್ ಮಾಡಿನೇ ಡಿಸಿಷನ್ ಗಳನ್ನ ತಗೊಳ್ಳೋದು. ಹಾಗಾಗಿನೇ ಪ್ರೀಮಿಯಮ್ಸ್ ಅಲ್ಲಿ ಅಷ್ಟೇನು ಬದಲಾವಣೆಗಳು ಬೇಗ ಆಗ್ತಾ ಇಲ್ಲ ಈ ಮುಂಚಿನ ತರ. ಇನ್ನು ಮುಂದುವರಿಯ ಮುಂಚೆ ನಾವು ಇದೇ ಭಾನುವಾರ ಅಂದ್ರೆ ಆಗಸ್ಟ್ 16ನೇ ತಾರೀಕು ಮೈಸೂರಲ್ಲಿ ರಿಟೈರ್ಮೆಂಟ್ ಅಂಡ್ ವೆಲ್ತ್ ಪ್ಲಾನಿಂಗ್ ವರ್ಕ್ಶಾಪ್ ನ ಕಂಡಕ್ಟ್ ಮಾಡ್ತಾ ಇದ್ವಿ. ಇಂಟ್ರೆಸ್ಟ್ ಇರೋರು ಹಾಗೆ ಭಾನುವಾರ ಬರೋದಕ್ಕೆ ಸಾಧ್ಯ ಆಗುವಂತರು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಏನಿರುತ್ತೆ ಏನಿರಲ್ಲ ಅನ್ನೋ ಮಾಹಿತಿ ಎಲ್ಲ ಇಲ್ಲಿದೆ, ಈಗಾಗಲೇ ನೋಡಿ. ಹಾಗೆ ಇದರ ಬಗ್ಗೆ ಸಪರೇಟ್ ವಿಡಿಯೋನು ಕೂಡ ಕವರ್ ಮಾಡಿದೀನಿ, ಅದನ್ನು ಕೂಡ ನೋಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ರಿಜಿಸ್ಟರ್ ಆಗ್ಲಿಕ್ಕೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ನೋಡಿದ್ರೆ KPI ಗ್ರೀನ್ ಎನರ್ಜಿ ಇವತ್ತು ಡೌನ್ ಆಯ್ತು. ಎಸ್ಪೆಷಲಿ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಆ ರಿಸಲ್ಟ್ ಅನೌನ್ಸ್ಮೆಂಟ್ ನ ನಂತರ ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಕಂಪನಿಯ ರಿಸಲ್ಟ್ ಅನ್ನು ನೋಡಿದ್ರೆ ಇಯರ್ ಆನ್ ಇಯರ್ ರೆವೆನ್ಯೂ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಇದೆ. ಜೊತೆಗೆ ಮಾರ್ಜಿನ್ ಪ್ರೆಷರ್ ಇದೆ, ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗಿದೆ. ಜೊತೆಗೆ ಕಂಪನಿ ಪ್ರಾಜೆಕ್ಟ್ ಅಡಿಷನ್ಸ್ ಎಕ್ಸ್ಪಾನ್ಷನ್ ಕೂಡ ಅನೌನ್ಸ್ ಮಾಡಿದೆ, ಬಟ್ ಸ್ಟಿಲ್ ಅದ್ಯಾವುದೋ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿಲ್ಲ ಅಂತಾನೆ ಹೇಳ್ಬೋದು ಸ್ಟಾಕ್ ಅಲ್ಲಿ ಇವತ್ತು. ಇನ್ನು ಐಡಿಯಾ ಫೋರ್ಜ್ ಟೆಕ್ನಾಲಜಿ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ಕಂಪನಿ ರಿಸಲ್ಟ್ ಗೆ ರಿಯಾಕ್ಷನ್ ನೆಗೆಟಿವ್ ಇದೆ ನೋಡಬಹುದು. ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ ಕೂಡ ರಿಸಲ್ಟ್ ಅನ್ನು. ಎಲ್ಲೂ ಕೂಡ ಮಾರ್ಜಿನ್ಸ್ ಡಿಕ್ಲೈನ್ ಆಗಿದೆ 49%. ಹಾಗಾಗಿ ಸ್ಟಾಕ್ ಕೂಡ ಸ್ವಲ್ಪ ಜಾಸ್ತಿನೇ ಕರೆಕ್ಷನ್ ಆಗಿದೆ ಇವತ್ತು. ಇನ್ನು ಲುಮ್ಯಾಕ್ಸ್ ಆಟೋ ಟೆಕ್ನಾಲಜೀಸ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಇದೆ ನೋಡಬಹುದು. ರ್ಯಾಲಿ 19% ಆಫ್ಟರ್ Q1 ಅರ್ನಿಂಗ್ಸ್. ರಿಸಲ್ಟ್ ಬಂದ ಮೇಲೆ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಲುಮ್ಯಾಕ್ಸ್ ಆಟೋ ಟೆಕ್ನಾಲಜೀಸ್ ಅಲ್ಲಿ ಇವತ್ತು ನೋಡಬಹುದು. ಕಂಪನಿ 83% ಇಯರ್ ಆನ್ ಇಯರ್ ಪ್ಯಾಟ್ ಅನ್ನ ರಿಪೋರ್ಟ್ ಮಾಡಿದೆ. 83% ಅಪ್ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್. ಇನ್ನು ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಕೂಡ 33% ಅಪ್ ಆಗಿದೆ. ಇದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಸ್ಟಾಕ್ ಅಲ್ಲಿ. ನಂತರ ಜುಪಿಟರ್ ವ್ಯಾಗನ್ ಗೆ ಸಂಬಂಧಪಟ್ಟಂತೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಸುದ್ದಿಯನ್ನ ಕವರ್ ಮಾಡಿದೆ. ಕಂಪನಿಗೆ 211 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ, ಜೊತೆಗೆ 400 ಕೋಟಿ ಬೆಸ್ ಪ್ರಾಜೆಕ್ಟ್ ಕೂಡ ಸಿಕ್ಕಿದೆ ನೋಡಬಹುದು. ಬೆಸ್ ಅಂದ್ರೆ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಸ್ ಇಲ್ಲಿದೆ ನೋಡಬಹುದು. BESS ಬೆಸ್. ಈ ಸುದ್ದಿ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ಗೂ ಕೂಡ ಕಾರಣ ಆಗಿದೆ ಇವತ್ತು ಜುಪಿಟರ್ ವ್ಯಾಗನ್ಸ್ ಅಲ್ಲಿ. ನಂತರ ಆಯಿಲ್ ಇಂಡಿಯಾ ಆಕ್ಚುಲಿ ಮೊನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ಇವತ್ತು ಒಳ್ಳೆ ರಿಯಾಕ್ಷನ್ ಇದೆ. ಎಸ್ಪೆಷಲಿ ಬ್ರೋಕರೇಜಸ್ ಅಪ್ಗ್ರೇಡ್ ಮಾಡಿದ್ದಾರೆ ಸ್ಟಾಕ್ ನ, ಹಾಗಾಗಿ ಒಳ್ಳೆ ರಿಯಾಕ್ಷನ್ ಇದೆ. ಜೊತೆಗೆ ರಿಸಲ್ಟ್ ಕೂಡ ಚೆನ್ನಾಗಿತ್ತು. ಒಳ್ಳೆ ರಿಯಾಕ್ಷನ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ, ಮುಂದುವರೆದಿದೆ. PC ಜ್ಯುವೆಲ್ಲರ್ ಕೂಡ ನೆನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ರಿಸಲ್ಟ್ ಕೇಳಲು ಕೂಡ ರಿಯಾಕ್ಷನ್ ಚೆನ್ನಾಗಿದೆ. ಜಂಪ್ 6%. Q1 FY27 ಪ್ರಾಫಿಟ್ ಸರ್ಜಸ್ 37% ಇಯರ್ ಆನ್ ಇಯರ್. ರೆವೆನ್ಯೂ 21% ಅಪ್ ಆಗಿದೆ. ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಇದರ ಬಗ್ಗೆ ರಿಸಲ್ಟ್ ಅನ್ನ ಕವರ್ ಮಾಡಿದ್ದೆ ನಾನು. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ನ ಬಳಸಿಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು NLC ಇಂಡಿಯಾ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿತ್ತು ಇವತ್ತು. ಕಾರಣ ಕಂಪನಿ 200 ಮೆಗಾವ್ಯಾಟ್ ಸಾಮರ್ಥ್ಯದ ಆರ್ಡರ್ ನ ಪಡ್ಕೊಂಡಿದೆ SCCI ಇಂದ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಬರಲಿಲ್ಲ, ಅಂದ್ರೆ ಫ್ಲಾಟ್ ಆಗಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಝೆನ್ ಟೆಕ್ನಾಲಜೀಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿತ್ತು. ಕಾರಣ ಕಂಪನಿಗೆ 295 ಕೋಟಿ ಮೊತ್ತದ ಸಿಮ್ಯುಲೇಟರ್ಸ್ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಮೋರ್ ದನ್ 6% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಝೆನ್ ಟೆಕ್ನಾಲಜೀಸ್. ನಂತರ ಆಂಟನಿ ವೇಸ್ಟ್ ಹ್ಯಾಂಡ್ಲಿಂಗ್ ಸೆಲ್ ಫೋಕಸ್ ಅಲ್ಲಿತ್ತು. ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ರಿಸಲ್ಟ್ ನ ಜೊತೆಗೆ ಕಂಪನಿಗೆ ಒಂದು ಆರ್ಡರ್ ಕೂಡ ಸಿಕ್ಕಿದೆ ನೋಡಬಹುದು. 243 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಜೊತೆಗೆ ಇದು 5 ವರ್ಷಗಳ ಪ್ರಾಜೆಕ್ಟ್. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು ಆಂಟನಿ ವೇಸ್ಟ್ ಹ್ಯಾಂಡ್ಲಿಂಗ್ ಸೆಲ್. ನಂತರ ದೇವ್ IT ಸಿಂಪ್ಲಿಫೈಡ್ ಅಥವಾ ದೇವ್ IT ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿಗೆ ಒಂದು ಸಣ್ಣ ಆರ್ಡರ್ ಸಿಕ್ಕಿದೆ. 5 ಕೋಟಿ ಆರ್ಡರ್ ಸಿಕ್ಕಿತ್ತು. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ನಂತರ ಹಜೂರ್ ಮಲ್ಟಿ ಪ್ರಾಜೆಕ್ಟ್ಸ್ ಕೂಡ ಒಂದು ಆರ್ಡರ್ ಅಪ್ಡೇಟ್ ಅನ್ನ ಕೊಟ್ಟಿದೆ ನೋಡಬಹುದು. 24 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಈ ಆರ್ಡರ್ ಕಾರಣಕ್ಕೆ ಹಜೂರ್ ಮಲ್ಟಿ ಪ್ರಾಜೆಕ್ಟ್ ಕೂಡ ಸುದ್ದಿಯಲ್ಲಿತ್ತು. ಅದರ ಜೊತೆಗೆ ಅದ್ವೈತ್ ಎನರ್ಜಿ ಟ್ರಾನ್ಸಾಕ್ಷನ್ಸ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿತ್ತು. ಈ ಕಂಪನಿ ಕೂಡ ನಿಯರ್ಲಿ 25 ಕೋಟಿ ಆರ್ಡರ್ ಅನ್ನು ಪಡ್ಕೊಂಡಿದೆ. ಈ ಆರ್ಡರ್ ಕಾರಣಕ್ಕೆ ಈ ಸ್ಟಾಕ್ ಕೂಡ ಫೋಕಸ್ ಅಲ್ಲಿತ್ತು ಇವತ್ತು. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ರಿಟೈರ್ಮೆಂಟ್ ಅಂಡ್ ವೆಲ್ತ್ ಪ್ಲಾನಿಂಗ್ ವರ್ಕ್ಶಾಪ್ ನ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಹಾಗೂ ಬರೋದಕ್ಕೆ ಸಾಧ್ಯ ಆಗುವಂತವ್ರು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸರಿಗಳೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.